ಲೇ ಲೇ ಶಿವಿ ಶಿವಿ, ಎಷ್ಟು ದಿನ ಆಯ್ತಲೇ ನಿನ್ನ ನೋಡಿ, 3-4 ದಿವಸ ಆಯ್ತು. ಅದ್ಯಾಕೆ ಮನೆಯಿಂದ ಈಚೆಗೆ ಬರಲ್ಲ ನೀನು? ಶಿವಿ ಶಿವಿ, ಹೊತ್ತು ಎಷ್ಟಪ್ಪನ ತಪ್ಪಿಟ್ಲು? ಏ ಶಿವಿ, ನಡಿ ಮಲ್ಕ, ನಡಿ ನಡಿ ಮಲ್ಕ, ನಡಿ. ಈಚೆಗೆ ಬರ್ಕೊಟ್ ನೀನು. ಇದು ನಂದಲ್ಲ ಮನೆ. ನಿಂದೆಲ್ಲ ಸರಿ, ನಡಿ. ಲೇ ಅಂಬುಜಿ, ಏನಕ್ಕ ಬಾಕ ಇಲ್ಲಿ? ಮಗುಕ ನನ್ನ ಸ್ನಾನ ಮಾಡಿಸ್ತಲ್ಲ, ಸೋಪೆಲಿದ್ದೆ. ಅಯ್ಯೋಕ ಇಲ್ಲೇ ಮೇಲೆ ಇಕ್ಕಿದ್ದೀನಿ, ಬಿಸಿಲು ಫ್ರೆಶ್ ಮಾಡ್ಕೊಂಡು ಅಂತ. ನಡಿಯಮ್ಮ ಒಳಕ್ಕೆ. ಯಾಕಮ್ಮ ಸಾವಿತ್ರಿ ಈಚೆಗೆ ಬಂದಿಲ್ಲ? ಶಿವಮ್ನ ಯಾಕೋ ತಿಳಿದತ್ತೆ, 3-4 ದಿವಸದಿಂದ ಹುಷಾರಿಲ್ಲ ಅವಳ್ಗ. ಏನು ತಿಂತಾನೂ ಇಲ್ಲ, ರಾತ್ರಿ ಹೊತ್ತು ನಿದ್ದೆನೂ ಮಾಡ್ತಾ ಇಲ್ಲ. ಈಗ ಜ್ವರ ಗಿರ ಏನೂ ಇಲ್ಲ, ಆರಾಮಾಗಿ ಅವಳೆ. ಏನನ್ನ ಮಾತಾಡಿಸ್ರಿ, ಇದು ನಂದಲ್ಲ ಮನೆ ಅಂತಾಳೆ. ನಾನು ಹುಂಚಿಮರ್ ಹೋಗಿ ಕುತ್ಕೊಂತೀನಿ, ಹುಂಚಿಮರ್ ಮೇಲೆ ಕುತ್ಕೊಂತೀನಿ, ನಂದು ಅಲ್ಲೇ ಜಾಗ ಅಂತ ಏನೇನೋ ಮಾತಾಡ್ತಾಳೆ. ಏ ಶಿವಮ್ಮ, ಯಾಕಮ್ಮ ಹುಷಾರಿಲ್ಲೇನೆ? ಜ್ವರನೇನೆ? ಜ್ವರನಾ? ಜ್ವರ ಇಲ್ಲ. ಮತ್ತೆ ಯಾಕೆ ಹಿಂಗಿದೀಯಾ? ನಡಿ ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಗೆ ಏನು ಬೇಕಾಗಿಲ್ಲ. ಇದಾಗ್ಲೇ ನೀನು ಹಿಂಗೆ ನಿಂತ್ಕೊಂಡೆ, ಅಯ್ಯೋ ದಬಾರ್ ಅಂತ ಒಂದು ಏಟ್ ಹಾಕ್ಬಿಟ್ಲು ಬಂದ್ಬಿಟ್ಟು. ಯಾಕಂತೆ? ಹೋಗೋಳ ಪಕ್ಕದಲ್ಲಿ ನಿಂತ್ಕೊಂಡ ಏಟ್ ಹಾಕ್ಬಿಟ್ಲು. ಯಾಕ ಏನಾಯ್ತು ಇವಳ್ಕ? ಚೆನ್ನಾಗೇ ಇದ್ಲಲ್ಲಕ್ಕ. ಲೇ ಯಾಕೆ ಏನಾಯ್ತೆ ಶಿವಿ ನಿಂಕ? ಏನಾಯ್ತಕ್ಕ ಇವಳ್ಕ? ಅತ್ತೆ ನಾನು ಹೋಗ್ಬೇಕು, ಇಲ್ಲಿರಲ್ಲ ನಾನು. ನಿಮ್ಮ ಯಜಮಾನ್ ಬೆಂಗಳೂರಿಗೆ ಹೋಗೋಣಮ್ಮ, ಬರಲಿ, ಏನೋ ಕೆಲಸ ಆಯ್ತಂತ. ಬಂದ ಮೇಲೆ ಕೇಳ್ಕೊಂಡು ಹೋಗು. ಅವ್ನು ಇಲ್ದಿದ್ದು ನನ್ನ ಕೆಲಸ ಅಲ್ಲ. ನಿಮ್ಮ ಯಜಮಾನ್ ಬರಲಿ, ಆಮೇಲೆ ಹೋಗಿ ಅಂತ ಬಾ. ನನಗೆ ಇಷ್ಟ ಇಲ್ಲ ಇಲ್ಲಿರೋಕ್ಕಂತ ಎಷ್ಟೊತ್ತಿ ಹೇಳ್ಬೇಕು ನಿಮ್ಗೆ? ನಾನು 3 ದಿವಸದಿಂದ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ ಅಂತ. ಪದೇ ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಏ ಶಿವಮ್ಮ, ಅವನು ಆಶಂಕರ್ ಬರಲಿ, ಆಮೇಲೆ ಹೋಗಿ ಅಂತೆ. ನಡಿ ಒಳಕ. ಅಜ್ಜಿ ದಾರ ಬಿಡು ನೀನಾದ ನನ್ನನ್ನು ಕೇಳಕ್ಕ. ನೀವೆಲ್ಲ ಯಾರು? ಎಲ್ಲಿಂದ ಬಂದ್ರೆ? ನನ್ನ ಇಷ್ಟ, ನಾನು ಎಲ್ಕನ ಬರ್ತೀನಿ, ಅದನ್ನೆಲ್ಲ ಕೇಳಕ್ಕ ನೀವ್ಯಾರು? ಈಗ ಅತ್ತೆ ಹಿಂಗೆ ಮಾತಾಡ್ತಾಳತ್ತೆ. ಇವತ್ತು ಈಚೆಗೆ ಬಂದವಳೆ, ನಂಗೆ ಅವಳ ಹತ್ರ ಮಾತಾಡೋಕ್ಕೆ ಆಗಲ್ಲ ಅತ್ತೆ. ನೋಡಿ ಶಿವಮ್ಮ, ಏನೇನೋ ಮಾತಾಡ್ಬೇಡ. ನೀನು ಈ ಮನೆ ಸೊಸೆ, ನಿನ್ನ ಹತ್ರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಇಷ್ಟನೋ ಕಷ್ಟನೋ ನಾವು ಹೇಳ್ದಂಗೆ ಕೇಳ್ಬೇಕು. ನೀನು ಈ ಮನೆ ಸೊಸೆ, ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಕಾರುಣ್ಯ ಕಣ ಫೋನ್ ಮಾಡಿ ಕರ್ಸಮ್ಮ. ಇಲ್ಲಿ ಯಾಯಮ್ಮನು ಬರಬೇಕಾಗಿಲ್ಲ, ಯಾಯಮ್ಮನ ಹತ್ರ ನಾನು ಹೇಳ್ಸ್ಕೊಬೇಕಾಗಿಲ್ಲ. ಅವಳು ನಿಮ್ಮ ಅಕ್ಕನಾದ್ರೆ ಏನು, ಯಾರಾದ್ರೆ ಏನು, ಸುಮ್ಮನೆ ಇರಬೇಕು. ಅತ್ತೆ ನಾನು ಒಳಗೆ ಹೋಗ್ತೀನಿ, ಯಾರನ್ನೂ ಕರ್ಸ್ಬೇಡ ನೀನು. ಯಾರ ಹತ್ರ ಏನು ಹೇಳ್ಬೇಡ ನೀನು. ಯಾಕೆ ಎಲ್ಲರ ಹತ್ರ ಏನೋ ಹೇಳ್ತೀಯ ನನ್ನ ಮೇಲೆ? ಹಂಗಲ್ಲ ಶಿವಮ್ಮ, ಅವಳು ನಿಮ್ಮ ಅಕ್ಕನಲ್ಲ, ನಿಂಗೆ ಹುಷಾರಿಲ್ಲಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೇನೋ ಅಂತ. ಬೇಕಾಗಿಲ್ಲ. ಸರಿ ಬಿಡು, ಸರಿ ಒಳಕೋಗು. ಯಾರು ಮಾತಾಡ್ಸೋದು ಬೇಡ, ನೀನಿನ್ನ ಒಳಕೋಗು. ಹೆಂಗನ ಮಾಡಿ ಕಾರುಣ್ಯನ ಕರ್ಸು, ಮಾತಾಡ್ಸು ಅವಳ ಹತ್ರ. ಅಯ್ಯೋ ಬೇಡ ಅಂತಾಳತ್ತೆ. ನೀನು ಯಾರನ್ನ ಕರ್ಸ್ರೆ ನಾನು ಹಂಗೆ ಮಾಡ್ಕೊತೀನಿ, ಹಿಂಗೆ ಮಾಡ್ಕೊತೀನಿ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. 3 ದಿವಸದಿಂದ ಅದಕ್ಕೆ ಅಲ್ಲ ನಾನು ಕಾರುಣ್ಯ ಬಂದರು ಹಂಗೆ ಮಾತಾಡ್ಸಿ ಕಳಿಸ್ತಾ ಇದ್ದೀನಿ. ಮಲ್ಕೊಂಡವಳಮ್ಮ ಅಂತ ಹೇಳ್ಬಿಟ್ಟು. ಏನಾಗೈತಕ್ಕ ಅವಳ್ಗ? ಏನೋ ಮನೆ ಕಡೆ ನನಗೆ ಜ್ಞಾನ ಇಟ್ಕೊಂಡವಳೇನೋ ಅವ್ರ ಅಮ್ಮನ ಮೇಲೆ, ಅವ್ರ ಅಪ್ಪನ ಮೇಲೆ. ಅಯ್ಯೋ ಹಂಗಾದ್ರೆ ಅವನ ಆಶಂಕರ್ ಬಂದ ಮೇಲೆ ಕಳಿಸ್ಬೇಕಾಗಿತ್ತು. ಹೋಗಿ ಕರ್ಕೊಂಡೋಗಿ ನೋಡ್ಕೊಂಡನ ಬರೋಣ. ಹಂಗೆ ಮಾಡಮ್ಮ, ಆಶಂಕರ್ ಬಂದ ಮೇಲೆ ಕಳಿಸ್ಕೊಡು. ಸರಿ ಅತ್ತೆ, ಆಯ್ತು ಕಳಿಸ್ಕೊಡ್ತೀನಿ. ಏ ಶಿವಮ್ಮ, ಅದು ಪೌಡ್ರನ್ಯಾಕೆ ತಿಂತಾ ಇದೆಯಾ? ಯಾಕಮ್ಮ ಪೌಡ್ರ್ ತಿಂತಾ ಇದೆಯಾ? ಅದೇ ನಂಗೆ ಊಟ, ಅದನ್ನೇ ನಾನು ತಿನ್ನೋದು. ಲೇ ಯಾಕೆ, ಏನಾಯ್ತೆ? ಏ ಶಿವಮ್ಮ, ಅತ್ತೆ ನನ್ನ ಈ ಬಿತ್ತು ಉಂಡೆ ಎಲ್ಲ ತಿಂದಾಕೊಳ್ಳೆ. ಏನು ಸಿಕ್ಕಿದ್ರು ಬಿಡಲ್ಲ ಅತ್ತೆ, ತಿಂತಾಳೆ. ಅಯ್ಯೋ ಭಗವಂತ, ಲೇ ದೇವಾಗಿ ಇಟ್ಕೊಂಡದೆ ನಿಕ್ಕ. ಮಾತಾಡೆ. ಲೇ ಶಿವೆ, ನೀವು ಏನಾರ ಹಿಂಗೆಲ್ಲ ಮಾತಾಡ್ಸಂಗಿದ್ರೆ ನಾನು ಸತ್ತೋತೀನಿ ಅಷ್ಟೇ, ಗೊತ್ತಲ್ಲ. ಅಯ್ಯೋ ಇವಳು ಕೈಯ ಅಂತ ಕೆಲಸ ಆಯ್ತು. ಹೋಗು ಒಳ್ಕೋಗಿ ಮಲ್ಕೋಗು. ಲೇ ಏನಾಯ್ತಲೇ ಆ ಹುಡುಗಿಗ? ಅಕ್ಕೋ ಅವ್ರ ಅಮ್ಮನ ಸರಿಯಿಲ್ಲ. ಏನು ನಮ್ಮ ಮಾಟ ಗಿಟ್ಟ ಮಾಡಿಸ್ಬಿಟ್ಲ ಹೆಂಗೆ? ಮನೆ ನಾನು ಬಲವಂತಿಂದ ಕರ್ಕೊಂಬಂದಿರ್ಕ ಕೇಳ್ಸ್ ನೋಡು. ಯಾರನ್ನ ಎತ್ತಾಯಿ ಮೂಗು ಮೇಲೆ ಮಾಟ ಮಂತ್ರ ಮಾಡಿಸ್ತಾಳ. ಏನೋ ಹುಷಾರಿಲ್ದಿರ ಆಗಿರ್ಬೇಕು ತಕ, ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಸರುತ್ತದೆ. ಆಮೇಲೆ ಎತ್ತು ತಾಯಿ ಮಗಳಿಗೆ ಏನೋ ಮಾಟ ಮಂತ್ರ ಮಾಡಿಸ್ತಾಳೇನೆ, ಮಾಡಿಸಿತಾನೆ ಅವಳಿಗೆ ಸಿಕ್ಕೋ ಬಹುಮಾನ ಏನೇ? ಹಂಗೆ ಹೇಳ್ಬೇಡಕ್ಕೋ. ಮನೆಗಿನ ಶಾಕು ಗೆಲ್ಲ ತಂದು ಹತ್ರ ಇಟ್ಕೊಂಡು ಕೂತಿದ್ಲು. ತಿಳ್ಕೊಂಬಿಡ್ತೀನಿ ನೀನೇ ನಮ್ಮ ಮನೆಯಿಂದ ಆಚೆಕೋದ್ರೆ ಅಂತ. ಇಲ್ಲ ಬಿಡು, ಹಂಗೆಲ್ಲ ಮಾಡಿರಲ್ಲ. ನಡಿ, ಅವನ ಆಶಂಕರ್ ಬಂದಮೇಲೆ ಇಲ್ಲ ರಾಮು ಬಂದಮೇಲೆ ಆಸ್ಪತ್ರೆಗೆ ಕಳಿಸಿದ್ರೆ ಆಯಿತು. ಏ ಶಿವಮ್ಮ, ಅಯ್ಯೋ ಅದ್ಯಾಕೆ ಇಲ್ಲೇ ನೆಲದಾಗ ಹಿಂಗೆ ಮಲ್ಕೊಂಡವಳೆ? ಏನಾಯ್ತು ಸಾವಿತ್ರಿ ಇವಳ್ಗ? ಏನಾಯ್ತು ಅತ್ತೆ, ಯಾರಿಗೆ ತಿಳಿದತ್ತೆ? ಏ ಬಾರೇ ಬರ್ತಾ ಇದ್ದೀನಿ. ಶಿವಮ್ಮ, ಏಯ್ ಬರ್ತಾ ಇದ್ದೀನಿ. ಎಲ್ಲಿಗೆ ಬರ್ತಾ ಇದೀಯ? ಯಾರ ಕೂಗ್ತಾವ್ರ ನನ್ನನ್ನ? ಯಾರು ಕೂಗ್ತಾವ್ರೆ? ಯಾರು ಇಲ್ಲಲ್ಲೇ. ಅಯ್ಯೋ ನನ್ನ ಯಾರ ಕೂಗ್ತಾವ್ರೆ? ಯಾರು ಕೂಗ್ತಾ ಇಲ್ಲ. ಯಾಕೆ ನಗಿತಾ ಇರ್ತೀಯ? ಒಂದೊಂದ್ಸತಿ ಕೋಪ ಮಾಡ್ಕೊಂತೀಯ. ಏನಾಯ್ತು ನಿಂಕ? ಅದನ್ನೆಲ್ಲ ಕೇಳಕ ನೀನ್ ಯಾರು? ನಿನ್ಗೂ ನನಗೂ ಏನು ಸಂಬಂಧ?
ಮಾತಾಡ್ಸ್ಬೇಡ ನೀನು ನನ್ನನ್ನ. ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ, ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರಲ್ಲ ಜ್ಞಾನ ನಿಂಗ. ಏನಾಯ್ತು? ನಡಿಗೆ ಊಟ ಮಾಡಿ ನಡಿಗೆ. ನನಗೆ ಬೇಕಾಗಿಲ್ಲ ಊಟ. ಇನ್ನೇನು ತಿಂತೀಯ? ಮನ್ ತಿಂತೀಯಾ? ನಂಗೆ ರಕ್ತ ಬೇಕು, ಕೋಳಿ ಸಾರು ಬೇಕು. ಏನು ಲೇ? ಅದನ್ನ ನಾವೆಲ್ಲ ತಿನ್ನಲ್ಲೇ. ಯಾಕೆ ಉಚ್ಚಿಗೆ ಚಿಡ್ದೈತೆ ನಿಂಗೆ? ನೋಡು, ನಾನು ಕೇಳಿದ್ದು ಮಾಡಿಕೊಟ್ರೆ ಸರಿ, ಇಲ್ಲ ಅಂತಂದರೆ ನಾನು ಮನೆ ಬಿಟ್ಟು ಹೊರಡ್ತೀನಿ. ಇಲ್ಲ ನಾನು ಮಾಡ್ಕೊಡಲ್ಲ. ನಮ್ಮನೆಗೆ ಅವೆಲ್ಲ ಮಾಡಲ್ಲ, ನಾವು ಅವನ್ನೆಲ್ಲ ತಿನ್ನಲ್ಲ. ಮಾಡ್ಕೊಡು ಬೇಕು. ಮಾಡ್ಕೊಡಲ್ಲ ಅಂದ್ರೆ ಏನು ಮಾಡ್ತೀಯಾ? ನಿನ್ನೇನು ಮಾಡಲ್ಲ, ನಾನು ಸತ್ತೋತೀನಿ. ತೆರಿಗೆ ಏನು ಮಾಡೋದು? ಇವಳಿಗೆ ಏನಾಯಿತು? ಇಲ್ಲೂ ಆಚಗೂ ಹೋಗಲ್ಲ, ಏನೂ ಇಲ್ಲ. ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಅನ್ನೋಕ್ಕೆ ಯಾಕೆ ಇವಳು ಹಿಂಗೆಲ್ಲ ಮಾಡ್ತಾವಳೆ? ಇಲ್ಲಮ್ಮ, ಇದನ್ನು ಕಾರಣನೇ ಕೇಳಬೇಕು. ತಿರ್ಗಿ ಅತಿಯಾಗಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ತಿರ್ಗಿ ನಮಗೆ ಕಷ್ಟ. ಬಾಗ್ಲಿಗೆ ಟೈಟಾಗಿ ಹಾಕ್ಕೊಂಡು ಹೋಗಿ ಕಾರಣನೇ ಕೇಳ್ತೀನಿ. ಸಂಧ್ಯಾ, ಸಂಧ್ಯಾ, ಇದು ಸಂಧ್ಯಾ ಅವ್ರ ಮನೆಯೇ. ಯಾರು? ನಾನಮ್ಮ, ಸಂಧ್ಯಾ ಫ್ರೆಂಡು. ಸಂಧ್ಯಾ ಫ್ರೆಂಡು? ಹೌದಾ? ಯಾವೂರಮ್ಮ? ಬೆಂಗಳೂರು. ಸಂಧ್ಯಾಕ್ಕೆ ಹೆರಿಗೆ ಆಗೈತಮ್ಮ? ಹೌದಾ? ಏನು ಮಗು? ಗಂಡು ಮಗು? ಹೌದಾ? ನನ್ನ ಫೋನ್ ನಂಬರು ಈಸ್ಕೊಂಡೋಗಿಲ್ಲ, ಗೊತ್ತಿಲ್ಲ ನನಗೆ. ಕೂತ್ಕಮ್ಮ, ಕೂತ್ಕ. ಊಟ ಮಾಡಮ್ಮ. ಇಲ್ಲ ಆಂಟಿ, ಆಯಿತು ಊಟ. ಬರ್ತಾಳೆ ಮಗುನ ಮಲಗಿಸ್ತಾವಳೆ, ಬರ್ತಾಳೆ. ಇನ್ನೇನಮ್ಮ ಸಮಾಚಾರ? ನಿಮ್ಮ ಅಪ್ಪನು ನಿಮ್ಮ ಅಮ್ಮನು? ನಮ್ಮಮ್ಮ ಇಲ್ಲ ಆಂಟಿ, ನಮ್ಮಪ್ಪ ಇದ್ದಾರೆ. ಹೌದಾ? ಮದುವೆ ಮಕ್ಕಳು? ಇಲ್ಲ, ಮದುವೆ ಆಗಿಲ್ಲ ಇನ್ನು. ಓ ಸರಿ ಸರಿ, ಆಯಿತು. ದೀಪಾ, ಇವತ್ತು ಬಂದಿದ್ಯಾ ನಮ್ಮ ಮನೆಗೆ? ಹ್ಞೂ ಸಂಧ್ಯಾ. ಅವತ್ತು ಊಟ ಮಾಡಿಬಿಟ್ಟು ನಾನು ನಿಮ್ಮ ಮನೆಯೊಳಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಹೋಗೋಷ್ಟಲ್ಲೇ ಅವರು ಬಾಡಿ ತಗೊಂಡು ಹೊಟ್ಟೋದ್ರು. ಇನ್ನು ಯಾಕೆ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೊಟ್ಟೋದೆ. ಒಳ್ಳೆ ದೀಪ ನೀನು. ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಳು, ಬಂದೇ ಇಲ್ಲ ನೀನು. ನಾನು ಫೋನ್ ನಂಬರ್ ಇಸ್ಕೊಳ್ಳೋದು ಮರ್ತೋದೆ. ಏನು ಇವಾಗ ಇದ್ದಕ್ಕಿದ್ದಂಗೆ? ಏನೋ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಹೌದಾ? ಎಲ್ಲಿ ಮಗನು? ನಿದ್ದೆ ಮಾಡ್ತಾವನೆ. ಯಾರೇ? ಮಲ್ಲೇಶಿ ಚಿಕ್ಕಪ್ಪನಿಲ್ಲ? ನಮ್ಮ ಮಲ್ಲೇಶಿ ಅವ್ರ ಪರಿಚಯ ಇವರು. ಹೌದಾ? ಸರಿ ಸರಿ, ಆಯಿತು. ನಮ್ಮ ಮಲ್ಲೇಶಿ ಹೆಂಗೆ ಪರಿಚಯ ನಮ್ಮ ಮನಿಕ? ಅದು ನಾನು ಬಾಡಿಗೆ ಮನೆಯಲ್ಲಿದ್ದೆ, ಅವಾಗ ಮಲ್ಲೇಶಿ ನಾವಿರೋ ಮನೆ ತಗೊಂಡ. ಆವಾಗ ಪರಿಚಯ ಆಗಿದ್ದು. ನಾವು ತಗೊಂಡಿದ್ದೀರಿ ಮನೆ, ನೀವು ಖಾಲಿ ಮಾಡಿರಿ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ನಾನು ತುಂಬ ದಿವಸದಿಂದ ಇದ್ದೀನಿ, ಇವಾಗ ಸಡನ್ನಾಗಿ ಹೆಂಗೆ ಖಾಲಿ ಮಾಡೋದು ಅಂತ ಹೇಳಿದೆ. ಆವಾಗಿಂದ ಪರಿಚಯ. ಬಾಡಿಗೆಗೆಲ್ಲ ಇಸ್ಕೊಂಡು ಹೋಗೋಕ್ಕೆಲ್ಲ ಬರ್ತಾ ಇರ್ತಾರೆ, ಆವಾಗಿಂದ ಪರಿಚಯ. ಅವರಿಂದ ಸಂಧ್ಯಾ ಪರಿಚಯ ಆದ್ಲು. ಸರಿ ಸರಿ ನಮ್ಮ. ಎಲ್ಲ ಈ ನಡುವೆ ಮಲ್ಲೇಶಿ ಬರಲೇ ಇಲ್ಲ. ಇಲ್ಲ, ಅವ್ನು ಹಿಂಗೆ ಕೆಲಸ, ಮನೆ ಕಟ್ಟಿಸ್ತಾವನೆ, ಹಿಂಗೆ ಕೆಲಸ ಅವನ್ಗೂ. ಸರಿ ಸರಿ. ಏನಾಗ್ಬೇಕು ಮಲ್ಲೇಶ್ ನಿಮಗೆ? ನನ್ನ ಮೈದು ನಮ್ಮ ಯಜಮಾನ್ರವರಲ್ಲ, ತಮ್ಮನು ಅಂತಂದರೆ ಅವರ ಇವಾಗ ನಮ್ಮ ಮಾವನವರಲ್ಲ, ನಮ್ಮ ಯಜಮಾನ್ರವರು ಅವ್ರ ಅಪ್ಪನವರ ಅಕ್ಕನ ಮಗನು. ನಮ್ಮ ಮಾವನೇ ಸಾಕೊಂಡಿದ್ದು. ಸ್ವಂತ ಮಗನಲ್ಲ ಹಂಗಾದ್ರೆ? ಇಲ್ಲ ಇಲ್ಲ, ಸ್ವಂತ ಮಗನಲ್ಲ. ಕೂತ್ಕಮ್ಮ, ಕಾಫಿ ಮಾಡ್ಕೊಂಬರ್ತೀನಿ. ಸಂಧ್ಯಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಬೇಡ. ಏನು ಕೆಲಸ ಮಾಡ್ತೀಯಾ? ನಾನು ಮುಂಚೆ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದು ಕೆಲಸ ಬಿಟ್ಬಿಟ್ಟೆ. ಇವಾಗ ಬೇರೆ ಹುಡುಕ್ತಾ ಇದ್ದೀನಿ ಕೆಲಸ. ಬೆಂಗಳೂರಾಗ ಏನು ಕೆಲಸಕ್ಕೆ ಏನು ಬರೋಣೇನಮ್ಮ, ಸಿಗ್ತವೆ ಬಿಡು ಕೆಲಸಗಳು. ಅದೇ ಮಾತಾಡ್ತಾ ಇದ್ದೀನಿ, ಬರ್ತೀನಿ. ಇನ್ನೇನು ದೀಪಾ ಸಮಾಚಾರ? ಏನು ದೀಪಾ ಇದ್ದಕ್ಕಿದ್ದಂಗೆ ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ? ಇಲ್ಲಿ ಯಾರೋ ರಿಲೇಷನ್ ಇದ್ದಾರಂತೆ, ಅದಕ್ಕೆ ಬಂದೆ. ಹೌದಾ? ಹೋಗ್ಲಿ ಬಿಡು, ಜ್ಞಾಪಕ ಇಟ್ಕೊಂಡು ನಾನು ಮಾತಾಡ್ಸೋಕ್ಕಾದ್ರೂ ಬಂದಲ್ಲ. ನಿನ್ನ ಮರಿತೀನಿ ಸಂಧ್ಯಾ, ಎಂತ ಮಾತಾಡ್ತೀಯ ನೀನು ನನ್ನ ತಂಗಿ ಥರ? ಹೋಗ್ಲಿ ಬಿಡಮ್ಮ, ಅಷ್ಟು ಪ್ರೀತಿ ಆದರೂ ಆಯ್ತಲ್ಲ ನನ್ನ ಮೇಲೆ. ಹೋಗಿತ್ತಾ ನಿನ್ನ ಗಂಡನ ಮನೆಗೆ? ಇಲ್ಲ ಹೋಗಿಲ್ಲ ಸಂಧ್ಯಾ, ನಮಗೆ ಮರ್ಯಾದೆ ಇಲ್ಲದ ಜಾಗಕ್ಕೆ ನಾವು ಹೋಗ್ಬಾರ್ದು. ಅದು ಸರಿ. ನೀನು ನಿನ್ನ ನರ್ಸು ಅಂತ ಹೇಳ್ದಲ್ಲ? ನಂಗೆ ಯಾಕೋ ಹಾಲೇ ಆಗ್ತಾ ಇಲ್ಲ ದೀಪಾ. ಮಗುಗೆ ಬೇರೆಯವ್ರ ಕಡೆಯಿಂದ ಕುಡಿಸ್ತಾ ಇದ್ದೀನಿ, ಬೇರೆಯವ್ರು ಕುಡಿಸ್ತಾವ್ರೆ. ಇದೆ ನಿಂಗೆ ಹೇಳ್ತಾ ಇದೆಯಾ? ನಿಜವಾಗ್ಲೂ ನಿನ್ನ ಫೋನ್ ನಂಬರು ನನ್ನ ಹತ್ರ ಇರಲಿಲ್ಲ, ಫೋನ್ ಮಾಡಿ ನಿನ್ನನ್ನು ಕೇಳೋಣ ಅಂತ ಅನ್ನೋಕ್ಕೆ. ಹಾಲೇ ಆಗ್ತಾಯಿಲ್ಲ, ಒಂದು ಸ್ವಲ್ಪನೂ ಹಾಲು ಆಗ್ತಾಯಿಲ್ಲ. ಹಾಲು ಆಗ್ತಾಯಿಲ್ಲ ಅಂತ ಮಗು ಕುಡಿಸ್ತಾ ಹಂಗೆ ಬಿಡಬೇಡ. ಕುಡಿತಾ ಏನಾದರೂ ಹಾಲು ಬಿಡ್ಬೋದು. ನಮ್ಮ ಅಮ್ಮನೂ ಹಂಗೆ ಹೇಳಿದ್ರು, ಅದ್ರ ಏನೋ ಆ ಥರ ಫೀಲಿಂಗೇ ಇಲ್ಲ ನನಗೆ, ಒಂದು ಸ್ವಲ್ಪನೂ ಇಲ್ಲ. ಇಲ್ಲ, ಯಾರು ಮಗುಗೆ ಹಾಲು ಕುಡಿಸ್ತಾ ಇರೋದು? ಅದೇ ನನ್ನ ಗಂಡನ ಮೊದಲನೇ ಹೆಂಡತಿ. ಅವ್ರ ಮಗುಗೆ? ಅವಳ ಮಗು ಇಲ್ಲ, ಅವಳ ಮಗು ಸತ್ತೈತು. ಸರಿ ಸರಿ, ಅದಕ್ಕೆ ನಿಮ್ಮ ಮಗು ಕುಡಿಸ್ತಾ ಇರೋದಾ? ನನಗೇನೂ ಇಷ್ಟ ಇಲ್ಲ, ಆದರೆ ಅವನಿಗೆ ಬೇರೆ ಹಾಲು ಹಾಕಿದ್ರೆ ವಾಮಿಟ್ ಮಾಡ್ಕೊತಾನೆ, ಅದಕ್ಕೆ ಅವಳಿಗೆ ಕುಡಿಸ್ತಾ ಇದ್ದೀನಿ. ಸರಿ ಆಯಿತು. ಇನ್ನೊಂದು ಮಗುಗೆ ಏನಾದರೂ ಆಗುತ್ತೇನೆ ಬಿಡು. ಇನ್ನೊಂದು ಮಗು ಎಲ್ಲಿ ದೀಪಾ? ನನಗೆ ಗರ್ಭಕೋಶ ತೆಗೆದ್ಬಿಟ್ರು. ಈಗ ಏನಾಗಿತ್ತು? ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದಕ್ಕೆ ಆಪ್ರೇಷನ್ ಮಾಡಿ ಮಗು ತೆಗ್ದಿದ್ದು, ಆವಾಗನೇ ತೆಗೆದ್ಬಿಟ್ರು. ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಬೇಕಾಗಿತ್ತು ತಾನೇ ನೀನು ಡಾಕ್ಟ್ರನ್ನ? ಸರಿ ಸದ್ಯ ನಮ್ಮ ರಿಲೇಷನ್ ಮನೆಗೆ ಹೋಗ್ಬೇಕು, ನಾನು ಹೋಗಿ ಬರ್ತೀನಿ. ಸರಿ. ಯಾರು? ಇನ್ನೂ ಗೊತ್ತಿಲ್ಲ ನನಗೆ. ನಾನು ಈ ಊರು ಬಂದ ತಕ್ಷಣ ನೀನೇ ನೆನಪಾಗಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿ ಹೋಗ್ಬಿಟ್ಟು ಹೋಗೋಪ್ಪ, ಮೊನ್ನೆ ಥರ ಮಾಡಬೇಡ ನೀನು. ಇಲ್ಲ ಬರ್ತೀನಿ. ಪ್ರಭರಾ. ಏನಪ್ಪ? ಎಲ್ಲಮ್ಮ ನಿಮ್ಮ ಅಮ್ಮನ? ಒಳಗೆ ಕೂತ್ಕೋ. ದೀಪಾ, ಏನಮ್ಮ ಇಲ್ಲಿದ್ಯಾ ನೀನು? ನನಗಿಂತ ಮುಂಚೆನೇ ಬಂದು ಏನು ಇಲ್ಲಿದ್ಯಾ? ಸಂಧ್ಯಾ ನನ್ನ ಫ್ರೆಂಡ್ ಅಪ್ಪ. ಸರಿ ಹೋಯ್ತು. ಏನು ಸರಿ ಹೋಯ್ತಪ್ಪ? ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದೆ, ನಡಿ ಹೋಗೋಣ. ಅಮ್ಮ, ಅಪ್ಪನ ಬಂದವನು ನೋಡು, ಅವಳು ಕರ್ಕೊಂಬಂದವ್ ನೀನು? ಇಲ್ಲ, ಒಬ್ಬನೇ ಬಂದವನು. ಅವಳು ಕರ್ಕೊಂಬರಕ್ಕ ಧೈರ್ಯ ಇದ್ರೆ ತಾನೇ ಕರ್ಕೊಂಬರಕ್ಕ? ಅದೇ ನೀನೇ ಕೇಳ್ಬಮ್ಮ. ಸಂಧ್ಯಾನೇ ಅಮ್ಮ, ನಿನ್ನ ತಂಗಿ. ಇವಾಗ ಸಂಧ್ಯಾ ಅವ್ರ ಅಮ್ಮನು ಅಂತ ಏನವಳೆ? ಅವಳೇ ನನ್ನ ಮೊದಲನೇ ಹೆಂಡತಿ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ?
ಹ್ಞೂ ನೀನು ಇವ್ರ ಮನೆಗೆ ಕರ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ದು ನೀನೇ ಬಂದ್ಬಿಟ್ಟಿದ್ಯಾ? ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ, ಸಂಧ್ಯಾ ನಂಗೆ ಪರಿಚಯ. ಸರಿ ಇರು, ಸರಿ ನೀನೇನು ಮಾತಾಡ್ಬಿಡ, ಸ್ವಲ್ಪ ಸುಮ್ಮನೆ ಇದ್ಬಿಡು, ನಾನು ಮಾತಾಡ್ತೀನಿ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ನಾನು ಯಾರ್ದೋ ಬೇರೆಯವ್ರ ಮನೆಗೆ ಅಂತ ಅನ್ಕೊಂಡೇ ಇದ್ದೀನಿ. ಇಲ್ಲಮ್ಮ ಇದೇ ಮನೆನೇ. ಬಂದಾ? ಓ ಬರಬರಾ? ಹ್ಞೂ ನಾನೇ, ಹೇಳು. ಅದ್ಯಾಕೆ ಹಂಗೆ ಕೋಪ ಮಾಡ್ಕೊಂತೀಯಾ? ಕೋಪ ಮಾಡ್ಕೊಂತೀರ, ನಿಮ್ಗೆ ದೀಪ ಮಾಡಿ ಬೆಳಗ್ತೀನಿ ಇರು. ಎಲ್ಲಿ ಅವಳು ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ದಲ್ಲ, ಕಿತ್ತೋದು ನನ್ನ ಸೌತಿ ಮಗಳನ್ನ. ಎಲ್ಲ ಅವಳು? ಯಾಕೆ ಬೈತಾ ಇದೆಯಾ? ಸಂಧ್ಯಾ ಹೆಂಗ್ ಮಗಳು, ಅವಳು ಹಂಗೆ ಮಗಳು. ನೋಡೋ ಆ ಕತೆ ಎಲ್ಲ ಬೇಕಾಗಿಲ್ಲ, ಎಲ್ಲಿ ಅವಳು ಅಂತ ಕೇಳ್ತಾ ಇರೋದು ನಾನು. ಎಲ್ಲಪ್ಪ ಅವಳು? ಹಾಂ ಕರ್ಕೊಂಬರ್ತೀನಿ ಅಂತ ಹೇಳ್ತಲ್ಲ, ನಾಲ್ಕು ಭಾಗ ಅಂತ ಹೇಳ್ತಾ ಇದೆಯಲ್ಲ, ಯಾವುದು 4 ಭಾಗ? ಕರ್ಕೊಂಬ ಅವಳನ್ನ. ಯಾಕೆ ಕರ್ಕೊಂಬರಕ್ಕೆ ತಾಕತ್ತಿಲ್ಲ? ಏನು ಮಾಡ್ಬಿಡ್ತಾರಂತ ಭಯನಾ? ನಾನು ಯಾಕಮ್ಮ ಭಯ ಪಡ್ಲಿ? ನೀವೇನು ಮಾಡ್ತೀರಾ? ನಿಮ್ಮ ಕೈಲಿ ಏನಾಗ್ತೈತೆ? ನೀನು ಹೆಂಗೆ ಮಗಳು, ಅವಳು ಹಂಗೆ ಮಗಳು. ದೀಪ ಏನು ಬೇಜಾರು ಮಾಡ್ಕೊಂಬೇಡ. ನಮ್ಮ ಅಪ್ಪನ ಮಾಡಿರೋ ಕಿತಾಪತಿಗೆ ಇವತ್ತು ನಾವು ಈ ಪರಿಸ್ಥಿತಿ ಒಳಗಿದ್ದೀರಿ. ಬೇಜಾರು ಮಾಡ್ಕೊಂಬೇಡ. ಇದು ನಮ್ಮ ಸಂಸಾರದ ವಿಷಯ. ಇವರೇನಪ್ಪ ಬಂದವ್ರ ಮುಂದೆ ಎಲ್ಲ ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೊಂಬೇಡ. ನಮ್ಮ ಅಪ್ಪನ ಸರಿ ಇಲ್ಲ. ಯಾಕಮ್ಮ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಸರಿ ಇಲ್ದಿರೋಂಥ ತಪ್ಪು ನಾನೇನು ಮಾಡಿದ್ದೀನಿ? ಬಾಯ್ ಮುಚ್ಚಬೇಕು, ಮಾತಾಡ್ಕೊಡ್ತೀನಿ. ಎಲ್ಲಿ ಅವಳು? ಕರ್ಕೊಂಬರ್ತೀನಿ ಅಂತ ಹೇಳ್ದಲ್ಲ, ಎಲ್ಲೇ ಮುಂದುವರಿಯುವುದು?